ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಒಂದು ಕರ್ನಾಟಕದ ಒಂದು ಸುಂದರವಾದ ಮತ್ತು ಶಾಂತಿಯುತವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅದೇ ಮಂದಾರಗಿರಿ ಬೆಟ್ಟ ಅಂತ. ಸೊ ಇದು ತುಂಬ ಚೆನ್ನಾಗಿರೋ ಪ್ಲೇಸು. ಸೊ ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಟು ತುಮಕೂರು ನೈಸ್ ರೋಡು ಬಂದಿದ್ದೀವಿ. ಹಾಯ್, ಅದು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಇವತ್ತು? ಮಂದಗಿರಿ ಬೆಟ್ಟ. ಹೌದಾ, ಹೋಗೋಣ? ಸರಿ. Are you excited to go? Okay, let's go. ಇವಾಗ ಊಟದ ಟೈಮ್ ಆಗಿರೋದ್ರಿಂದ ಒಂದು ಒಳ್ಳೆ ಲಂಚ್ ಮಾಡ್ಕೊಳ್ಳೋಣ ಅಂತ ಬ್ರೇಕ್ ಕೊಟ್ಟಿದ್ದೀವಿ. ಸೊ ಉಡುಪಿ ಹೋಟ್ಲಲ್ಲಿ ನಿಲ್ಲಿಸಿದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಊಟ. ಸೊ ಇವಾಗ ನಾವು ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಮತ್ತು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಒಂಥರ ಫುಲ್ ನೇಚರ್ ಲವರ್ಗೆ ಇದೊಂದು ಬ್ಯೂಟಿಫುಲ್ ಆದ ಪ್ಲೇಸು. ಹೋಗ್ತಾ ದಾರಿನಲ್ಲಿ ಎಲ್ಲ ಗ್ರೀನರೀಸು ತುಂಬ ಚೆನ್ನಾಗಿದೆ. ಇವಾಗ ನಾವು ಮಂದಾರಗಿರಿ ಬೆಟ್ಟ ಅದು ಮೇನ್ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಆರ್ಚ್ ಇದು ಮೇನ್ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಅದು ಆರ್ಚಿಂದ ಒಳಗಡೆ ಹೋಗಬೇಕು. ಅಪ್ರಾಕ್ಸಿಮೇಟ್ಲಿ 3-4 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ. ಸೊ ಹಿಂಗೆ ಸ್ಟ್ರೇಟ್ ಹೋಗಬೇಕು ಒಳಗಡೆ. ಎಂಟ್ರೆನ್ಸ್ ಇದು ಮಂದಾರಗಿರಿ ಬೆಟ್ಟ ಅಪ್ರಾಕ್ಸಿಮೇಟ್ಲಿ ನಿಮಗೆ 60 to 70 ಕಿಲೋಮೀಟರ್ಸ್ ಬರುತ್ತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ. ಸೊ ನಿಮ್ಮ ಪ್ಲೇಸಿಂದ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನಮಗೆ ಇದು 1.5 hour 2 hours ಜರ್ನಿ ಆಯಿತು. ಸೊ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದೇ ಮಂದಾರಗಿರಿ ಬೆಟ್ಟ. ಸೊ ನಿಮ್ಗೆ ಅದು ವೈಟ್ ಲೈನ್ ಏನು ಕಾಣ್ತಾ ಇದೆಯಲ್ಲ, ಅದು ಸ್ಟೆಪ್ಸು. ಸೊ ಅಪ್ರಾಕ್ಸಿಮೇಟ್ಲಿ ಅದು 450 ಸ್ಟೆಪ್ಸ್ ಇದ್ದಾವೆ. ಸೊ ಅಲ್ಲಿಂದ ನೀವು ಹತ್ಕೊಂಡು ಹೋಗಬೇಕು. ತುಂಬ ಸ್ಮಾಲ್ ಟ್ರೆಕ್ಕೆ ಅನ್ಬೋದು. ಇದು ತುಂಬ ಬ್ಯೂಟಿಫುಲ್ ಆದ ಬೆಟ್ಟ. ಅಲ್ಲಿ ಮೇಲೆ ಹೋದರೆ ನಿಮಗೆ ಪ್ರಶಾಂತವಾದ ಟೆಂಪಲ್ ಸಿಗುತ್ತೆ. ನಿಮಗೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೇಚರ್ ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ಇಲ್ಲಿ ನಾವು ಪಾರ್ಕಿಂಗ್ ಚಾರ್ಜ್ ಕೊಡಬೇಕಾಗುತ್ತೆ. 4 wheeler 40 rupees, 2 wheeler 20 rupees. ತುಂಬ ಸ್ಪೇಷಿಯಸ್ ಆಗಿದೆ. ಕಾರು ನಿಲ್ಲಿಸ್ಕೋಬೋದು ಪಾರ್ಕಿಂಗು. ಸೊ ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ನಿಲ್ಲಿಸ್ಕೊಂಡು ಸೊ ಹೊರಟ್ವಿ. ಇವಾಗ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು, ಶಕ್ತಿ ಬೇಕಲ್ವ ಬೆಟ್ಟ ಹತ್ತಕ್ಕೆ. ಸೊ ಅದಕ್ಕೋಸ್ಕರ ಕಬ್ಬಿನ ಹಾಲೆಲ್ಲ ಕುಡಿತಾ ಇದ್ದೀವಿ. ಕುಡಿದು ಹೋಗೋಣ ಬನ್ನಿ ಮಂದಾರಗಿರಿ ಬೆಟ್ಟ ಹತ್ತಕ್ಕೆ. ಇದೇ ಕಾಣ್ತಾ ಇದೆಯಲ್ಲ, ಇದೇ ಮಂದಾರಗಿರಿ ಬೆಟ್ಟ. ಇದು ಅಪ್ರಾಕ್ಸಿಮೇಟ್ಲಿ 450 ಮೆಟ್ಲಿದೆ. ಹತ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ ಪ್ಲೇಸು. ತುಂಬಾ ಗಾಳಿ ಇತ್ತು. ಸೊ ಇಲ್ಲಿ ಬಂದ ತಕ್ಷಣ ಈ ವಿಶಿಷ್ಟ ಗೋಪುರ ನಿಮಗೆ ಗಮನ ಸೆಳೆಯುತ್ತೆ. ಜೈನ ಸನ್ಯಾಸಿಗಳು ಬಳಸುವ ಪಂಚತಂತ್ರದ ಆಕಾರದಲ್ಲಿ
ನೋಡ್ತಿದ್ದೀರ ಫ್ರೆಂಡ್ಸ್, ಅಕ್ಕಪಕ್ಕ ಎಷ್ಟು ಸುಂದರವಾಗಿದೆ ಬೆಟ್ಟ ಅಂತ. ತುಂಬ ಗಾಳಿ ಇತ್ತು ಫ್ರೆಂಡ್ಸ್. ನಾವು ಹೋದಾಗ ತುಂಬ ರೈನ್ ಬರೋ ಥರ ಇತ್ತು, ಮಳೆ ಬರೋ ಥರ ಇತ್ತು, ಬಟ್ ಮಳೆ ಬರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ಸೊ ನನ್ನ ಸಜೆಷನ್ ಏನು ಅಂದರೆ ಬೆಳಿಗ್ಗೆ ಬೇಗ ಬನ್ನಿ, ಇಲ್ಲ ಸಂಜೆ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ವ್ಯೂ ಮಾತ್ರ ಸಖತ್ತಾಗಿರುತ್ತೆ ವ್ಯೂ ನೋಡೋಕ್ಕೆ. ಸೊ ಬೆಳಿಗ್ಗೆ ಬೇಗ ಬಂದರೆ ಬೆಟ್ಟ ಹತ್ತಕ್ಕೆ ಅಪ್ರಾಕ್ಸಿಮೇಟ್ಲಿ 15 to 20 ಮಿನಿಟ್ಸ್ ಆಗುತ್ತೆ. ಸೊ ಸ್ವಲ್ಪ ವಿಶ್ರಾಮ ತಗೊಂಡು ಮತ್ತೆ ನೀವು ನಿಮ್ಮ ಹತ್ಬೋದು. ಸೊ ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ, ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನವಿಲ್ ಟೆಂಪಲ್ ಅಂತ. ಸೊ ಇಲ್ಲಿ ಮೇಲ್ಗಡೆ ದರ್ಶನ ಮಾಡಿಕೊಂಡು ಸೊ ಅಲ್ಲಿಗೂ ಹೋಗೋಣ. ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಟೆಂಪಲು, ವ್ಯೂ ಎಲ್ಲ ಅಂತ. ನಾವು ರೀಚ್ ಆದ್ವಿ ಗುರು ಮಂದಿರ ಟೆಂಪಲ್ಲು. ಸೊ ಇದೇ ನೋಡಿ ಟೆಂಪಲ್ ಇದು. ಇಲ್ಲಿಂದ ಒಳಗಡೆ ಟಿಕೆಟ್ ತೊಗೋಬೇಕು. 10 rupees ಚಾರ್ಜ್ ಮಾಡ್ತಾರೆ ಅವರು. ಸೊ 10 rupees ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಸೊ ಕ್ಯಾಶ್ ಇಟ್ಕೊಂಡು ಬನ್ನಿ ಫ್ರೆಂಡ್ಸ್. ಇದು ಫೋನ್ಪೇ ಅದು ಗೂಗಲ್ ಪೇ ಎಲ್ಲ ಇಲ್ಲಿ ಅಷ್ಟು ವರ್ಕ್ ಆಗಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇದೆಲ್ಲ ನೋಡ್ತಾ ಇರಲ್ಲ ಗೊಂಬೆ, ಇದು ತುಂಬ ರಿಯಲ್ ಅನಿಸುತ್ತೆ. ಸೊ ಹತ್ತಿರ ಹೋಗಿ ನೋಡಿದ್ರೆ ನಿಮಗೆ ಅದು ಗೊಂಬೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಫಸ್ಟು ಹೋದಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ನಿಜವಾಗ್ಲೂ ಜನರು ಕೂತಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ. ಬಟ್ ಹತ್ರ ಹೋಗಾದ್ಮೇಲೆ ಅದು ಗೊಂಬೆಗಳಂತ ಗೊತ್ತಾಯಿತು. ಸೊ ಇದು ವ್ಯೂ ಆಫ್ ದ ಮಂದಾರಗಿರಿ ಹಿಲ್ಸು ತುಂಬ ಚೆನ್ನಾಗಿದೆ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಹಾಗಿದೆ ಟೆಂಪಲು. ಸೊ ಇದು ಎಲ್ಲ ಸ್ಟ್ರಕ್ಚರ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಒಳಗಡೆ ಸುಮಾರು ಟೆಂಪಲ್ಗಳಿದ್ದಾವೆ. ಸೊ ನೀವು ನೋಡ್ತಾ ಇರ್ಬೋದು. ಇದು ಟೆಂಪಲ್ ಎಲ್ಲ ದರ್ಶನ ಮಾಡಿಕೊಂಡು ನೀವು ಹಂಗೆ ಕೆಳಗೆ ಬಂದರೆ ಪಾಪನಾಶಿನಿ ಕೆರೆ ಅಂತ ಬರುತ್ತೆ. ಸೊ ಅದು ಬೆಟ್ಟದ ಕೆಳಭಾಗದಲ್ಲಿದೆ. ಇದು ಬೆಸ್ಟ್ ಪ್ಲೇಸು ಟು ವಿಸಿಟ್ಟು. ಫೋಟೋಸು ರೀಲ್ಸು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸು ರೀಲ್ಸ್ ಮಾಡೋಕ್ಕೆ ಅಥವಾ ಫೋಟೋಸ್ ತಗೊಳ್ಳೋಕ್ಕೆ, ಫೋಟೋ ಶೂಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೆಳಗೆ ಬಂದರೆ ಸೊ ನಿಮಗೆ ಅಲ್ಲಿ ಸುಂದರವಾದ ಪಾಪನಾಶಿನಿ ಕೆರೆ ಅಂತ ಸಿಗುತ್ತೆ. ಸೊ ಅದು ಒಂದು ಸ್ಮಾಲ್ ಕೆರೆ. ಕೆಳಗೆ ಬಂದ್ವಿ ನಾವು ಇವಾಗ. ಸೊ ವೇ ಟು ಲೇಕ್ ಇದು. ಸೊ ಇಲ್ಲಿ ಕೆಳಗೆ ಬಂದರೆ ಇದನ್ನು ಹೇಳಿದ್ನಲ್ಲ ಆಗಲೇ ಇದು ಪಾಪನಾಶಿನಿ ಕೆರೆ ಅಂತ. ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಸಖತ್ ವ್ಯೂವು ತುಂಬ ಚೆನ್ನಾಗಿದೆ.
ಸೊ ವಿ ಜಸ್ಟ್ ಲವ್ಡ್ ಇಟ್. ತುಂಬ ಮಕ್ಕಳನ್ನ ಕರ್ಕೊಂಬಂದ್ರು. ತುಂಬಾ ಸೇಫ್ ಇದೆ ಇಲ್ಲಿ, ಏನು ಭಯ ಪಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಸೊ ಮಕ್ಕಳನ್ನ ಕರ್ಕೊಂಬಂದು ಎಂಜಾಯ್ ಮಾಡ್ಬೋದು ನೀವು. ನೋಡಿ ಇದೇ ಪ್ಲೇಸು. ಇವಾಗ ನಾವು ಲೇಕ್ ಹತ್ರ ಬಂದಿದ್ದೀವಿ. ಸೊ ನೋಡಿ ಇದು ಲೇಕ್ ವ್ಯೂ. ಸೊ ಹೀಗಿದೆ. ಸೊ ನಾವು ಇಲ್ಲಿ ಫೋಟೋ ಮತ್ತು ವೀಡಿಯೋಸು, ರೀಲ್ಸು ಎಲ್ಲ ತಗೊಂಡು ಎಂಜಾಯ್ ಮಾಡ್ಬೋದು. ಸ್ವಲ್ಪ ನೀರಲ್ಲಿ ಬೇಕಾದ್ರೂ ಆಟ ಆಡ್ಬೋದು. ಅಂದರೆ ಫುಲ್ ಇಳಿಯೋಕ್ಕೆ ಏನೂ ಇಲ್ಲ. ಸೊ ನಾರ್ಮಲಾಗಿ ಹೇಗೆ ಆಡ್ತೀವೋ ಹಾಗೆ ಕೂತ್ಕೊಂಡು ಆಡ್ಕೋಬೋದು. ನಾವಿವಾಗ ಪಿಕಾಕ್ ಫೆದರ್ ಟೆಂಪಲ್ಗೆ ಕಡೆಗೆ ಹೋಗ್ತಾ ಇದ್ದೀವಿ. ಈ ದೇವಾಲಯ ಏನು ಅಂದರೆ ಪಿಕಾಕ್ ಫೆದರ್ ಆಕಾರದಲ್ಲಿ ಕಟ್ಟಿರ್ತಾರೆ. ಭಾಳ ವಿಶೇಷವಾದ ಶಿಲ್ಪಕಲೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇದು ಒಂದು ವಿಶೇಷವಾದ ಪಂಚಿ ಆಕಾರದಲ್ಲಿ ಜೈನ್ ದೇವಸ್ಥಾನ. ಸೊ ಇದು ಜೈನ್ ಧರ್ಮದ ತೇಜಸ್ವಿ ಗುರುವಾದ ಶ್ರವಣ ಬೆಳಗೊಳದ ತೀರ್ಥಶಂಕರ ಶ್ರೀ 1008 ಚಂದ್ರನಾಥ ತೀರ್ಥಶಂಕರ ಅವರಿಗೆ ನಿವೇದನೆ. ಸೊ ಹಿಂಗೆ ಒಳಗೆ ಹೋದರೆ ನಿಮಗೆ ಪಿಕಾಕ್ ಫೆದರ್ ಟೆಂಪಲ್ ಸಿಗುತ್ತೆ. ಸೊ ಇದೇ ನವಿಲು ಆಕಾರದ ಟೆಂಪಲ್ಲು. ಸೊ ಇದೇ ವಿಶಿಷ್ಟತೆ ಮಂದಾರಗಿರಿ ಹಿಲ್ಸ್ದು. ತುಂಬ ಚೆನ್ನಾಗಿತ್ತು. ಟ್ರಿಪ್ ಮಾತ್ರ ಒನ್ ಡೇ ವೀಕೆಂಡ್ ಟ್ರಿಪ್ ನೀವು ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ಕೊಳ್ಬೇಕು ಅಂದರೆ ಸೊ ಈ ಬ್ಯೂಟಿಫುಲ್ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ಇನ್ನಷ್ಟು ಒಳ್ಳೆಯ ಪ್ಲೇಸಸ್ ಕಂಟೆಂಟ್ ಜೊತೆಗೆ ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ನು ಪ್ರೆಸ್ ಮಾಡಿ. ಸೊ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಹೋಗೋದು. ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.